ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ ಇದೆ. ಆ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಕೆಲವು ಕಡೆ ಮಾತ್ರ ರಸ್ತೆಯನ್ನು ರಿಪೇರಿ ಮಾಡಲಾಗಿದೆ, ಉಳಿದಂತೆ ಎಲ್ಲವೂ ಗುಂಡಿಮಯವಾಗಿರುವಂಥದ್ದು. ಈಗ ಅದೇ ರಸ್ತೆಯಲ್ಲಿ ಈಗ ನಾವಿದ್ದೇವೆ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆಯಿಂದ ಮಾಕುಟ್ಟ ಮಾರ್ಗವಾಗಿ ಕೇರಳದ ಇರಿಟ್ಟಿ ಅಂದರೆ ಕಣ್ಣೂರು ಜಿಲ್ಲೆಯ ಇರಿಟ್ಟಿಗೆ ಹೋಗುವಂಥದ್ದು. ಸಾವಿರಾರು ವಾಹನಗಳು ದಿನನಿತ್ಯ ಇಲ್ಲಿಗೆ ಸಾಗುವಂಥದ್ದು. ಆದರೆ ರಸ್ತೆಗಳು ಹೇಗಿದೆ ಅಂತ ನೋಡಿ ದೊಡ್ಡ ದೊಡ್ಡ ಗುಂಡಿಗಳಾಗಿರುವಂಥದ್ದು. ಕಳೆದ ವರ್ಷ ಇದೇ ದಿವಸ ಅಂದರೆ ಜನವರಿ ತಿಂಗಳಲ್ಲಿ ನಾವು ಬಂದು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ರಸ್ತೆಯ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ ತೋರಿಸಿದ್ದೀವಿ. ಅದರಿಂದ 1 ವರ್ಷ ಆಯಿತು ಇದೇ ರೀತಿ ಇರುವಂಥದ್ದು. ಈ ರಸ್ತೆಯಲ್ಲಿ ಯಾವ ರೀತಿ ವಾಹನ ಸವಾರ ಹೋಗ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಅದೇ ರೀತಿ ಇದೆ. ಅಂದರೆ ಕೆಲವು ಕಡೆಗಳಲ್ಲಿ ಈಗ ಕಳೆದ ಒಂದು 10-15 ದಿವಸಗಳಿಂದ ಕೆಲಸವನ್ನು ಆರಂಭ ಮಾಡಿದ್ದಾರೆ, ಕಾಮಗಾರಿ ಆರಂಭ ಮಾಡ್ತಾರೆ. ಅದು ಯಾವಾಗ ಮುಗಿಯುತ್ತೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಮತ್ತು ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಜಾರಕಿಹೊಳಿ ಅವರು ಬಂದು ಕೆಲವು ಶಂಕುಸ್ಥಾಪನೆ ಮಾಡಿ ಹೋದರು ಕೆಲವು ಕಡೆಗಳಲ್ಲಿ. ಅದಕ್ಕೆ ಒಂದು 3-4 ಕಿಲೋಮೀಟರ್ ರಸ್ತೆ ಸರಿಪಡಿಸಿದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ರಸ್ತೆ ಸರಿ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯವಾಗಿರುವಂಥದ್ದು. ಆ ವಾಹನ ಸವಾರರು ಹರಸಾಹಸ ಪಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ಹೆಚ್ಚು ವಾಹನಗಳು ಆ ಕಡೆ ಹೋಗುವಂಥದ್ದು. ಯಾಕೆಂದರೆ ಕೇರಳದ ಬೈತೂರು ಉತ್ಸವ ಅಂತ ಹೇಳಿ ಅಲ್ಲಿ ನಡೆಯುತ್ತೆ. ಅಂದರೆ ಕೊಡಗಿನವರು ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ, ಅದರಿಂದ ವಾಹನ ಸಂಚಾರ ಕೂಡ ಹೆಚ್ಚಾಗಿರುತ್ತೆ. ಆದರೆ ಹೆವಿ ವಾಹನಗಳು ಅಂತಾರಾಜ್ಯ ಹೆದ್ದಾರಿಯಾಗಿದ್ದರಿಂದ ಲಾರಿಗಳು ಕೂಡ, ಟ್ರಕ್ಗಳು, ಲಾರಿಗಳು ಹೆಚ್ಚಾಗಿ ಹೋಗ್ತದೆ. ನೋಡ್ಬೋದು ಯಾವ ರೀತಿ ಅಂತ ಹೇಳುವ ದೊಡ್ಡ ದೊಡ್ಡ ಗುಂಡಿಗಳಿದೆ. ಸ್ವಲ್ಪ ಮಾಡಿದರೂ ಆಚೆ ಪ್ರಪಾತ ಇದೆ, ಅಲ್ಲಿಗೆ ಉರುಳ್ತದೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರಿ ಮಾಡ್ತಾ ಇದ್ದೀವಿ, ಸರಿ ಆಗುತ್ತೆ, 1-2 ತಿಂಗಳು 3 ತಿಂಗಳು ಸಂಪೂರ್ಣವಾಗಿ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾವು ನೋಡಿದ ಮಟ್ಟಿಗೆ 1 ವರ್ಷದಿಂದ ಇದೇ ರೀತಿ ಇರುವಂಥದ್ದು. ಕೆಲವು ಕಡೆ ಹೊರತುಪಡಿಸಿ ಈಗಾಗ ನೋಡಿದ್ದೀವಿ, ಕೆಲವು ಕಡೆಯನ್ನು ಹೊರತುಪಡಿಸಿ ಈ ರೀತಿ ಇರುವಂಥದ್ದು ಸಂಪೂರ್ಣವಾಗಿ ಗುಂಡಿ. ಇದು ನಾವು ತೋರಿಸ್ತಾ ಇರೋದು ಒಂದು ಕಡೆ. ಬಹುತೇಕ ಸಾಕಷ್ಟು ಕಡೆಗಳು ಇದೇ ರೀತಿ ಗುಂಡಿ ಇದೆ. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ರೋಡ್ ಡಾಂಬರನ್ನು ಎಳೆದು ಹಾಕಿದರೆ ಹೊಸ ರಸ್ತೆ ಮಾಡಲಿಕ್ಕೆ ಅಂತೇಳಿ. ಇದರಿಂದ ಎಲ್ಲವೂ ಸೇರಿದ್ರೆ ಸಂಪೂರ್ಣ ಧೂಳುಮಯವಾಗಿ ಈ ರಸ್ತೆ ಇರುವಂಥದ್ದು. ಯಾವುದು ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ. ಇನ್ನು ವಿರಾಜಪೇಟೆ ಸಮೀಪ ಕೆಲವು ರಸ್ತೆಗಳು ಈ ರೀತಿ ಎಳೆದು ಹಾಕಲಾಗಿದೆ. ಹಳೆ ಡಾಂಬರೀಕರಣ ಏನಿತ್ತು ಅದು ಸಂಪೂರ್ಣವಾಗಿ ತೆಗೆದು ಈಗ ಹೊಸ ರಸ್ತೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಒಂದು ಕಳೆದ 1 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಮುಗಿಲಿಕ್ಕೆ ಇನ್ನೊಂದು 3-4 ತಿಂಗಳು ಬೇಕಾಗುತ್ತೆ. ಅಷ್ಟೊಂದು ಎಳೆದು ಹಾಕಿದ್ದಾರೆ. ಆದರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸಂಪೂರ್ಣವಾಗಿ ಧೂಳುಮಯವಾಗಿರುತ್ತೆ. ಒಂದು ಕಡೆ ಈ ರೀತಿ ಒಂದು 7-8 ಕಿಲೋಮೀಟರ್ ಈ ರೀತಿ ರಸ್ತೆ ಇದೆ, ಮತ್ತೊಂದು ಕಡೆ ಸಂಪೂರ್ಣ ಗುಂಡಿಯಾಗಿರುವಂಥ ರಸ್ತೆ. ಇದರಿಂದ ಈ ಎಲ್ಲ ರಸ್ತೆಗಳಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ನೋಡಿ, ಸಾಕಷ್ಟು ವಾಹನಗಳು, ಸಾವಿರಾರು ವಾಹನಗಳು ಬರ್ತಿರುವಂಥದ್ದು ನೀವು ನೋಡ್ಬೋದು. ಇಷ್ಟೊಂದು ವಾಹನ ಸಂಚಾರ ಆಗುತ್ತೆ. ಅಂದರೆ ಸ್ವಲ್ಪವಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಬೋದಿತ್ತು ಅಂತ ಹೇಳುವಂಥದ್ದು. ಕಳೆದ 1 ವರ್ಷದಿಂದ ಇದೇ ರೀತಿ ಇದೆ ಅಂತ ಹೇಳಿದ್ರೆ, 1 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಮಳೆಗಾಲ ಅಂತ ಹೇಳ್ತಾರೆ, ಮಳೆಗಾಲ ಕಳೆದ ಮೇಲೆ ಈಗ ಕಾಮಗಾರಿ ಆರಂಭ ಮಾಡಿದ್ದು ಅಂತ ಹೇಳುವಂಥ ಮಾಹಿತಿ ನಮಗೆ ಕೊಟ್ಟಿರುವಂಥದ್ದು ಅಧಿಕಾರಿಗಳು. ಒಟ್ಟಾರೆ ಹೇಳಬೇಕಾದ್ರೆ ಈಗ ಆದಷ್ಟು ಬೇಗ 1 ವರ್ಷ ಕಳೆದ ಇನ್ನಾದರೂ ಈ ರಸ್ತೆಗಳನ್ನು ಆದಷ್ಟು ಬೇಗ ಡಾಂಬರೀಕರಣ ಮಾಡಿ ಸಂಚಾರಕ್ಕೆ ಸುಗಮಗೊಳಿಸಿ ಅಂತ ಹೇಳಿ ಜನತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ ಇದೆ. ಆ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಕೆಲವು ಕಡೆ ಮಾತ್ರ ರಸ್ತೆಯನ್ನು ರಿಪೇರಿ ಮಾಡಲಾಗಿದೆ, ಉಳಿದಂತೆ ಎಲ್ಲವೂ ಗುಂಡಿಮಯವಾಗಿರುವಂಥದ್ದು. ಈಗ ಅದೇ ರಸ್ತೆಯಲ್ಲಿ ಈಗ ನಾವಿದ್ದೇವೆ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆಯಿಂದ ಮಾಕುಟ್ಟ ಮಾರ್ಗವಾಗಿ ಕೇರಳದ ಇರಿಟ್ಟಿ ಅಂದರೆ ಕಣ್ಣೂರು ಜಿಲ್ಲೆಯ ಇರಿಟ್ಟಿಗೆ ಹೋಗುವಂಥದ್ದು. ಸಾವಿರಾರು ವಾಹನಗಳು ದಿನನಿತ್ಯ ಇಲ್ಲಿಗೆ ಸಾಗುವಂಥದ್ದು. ಆದರೆ ರಸ್ತೆಗಳು ಹೇಗಿದೆ ಅಂತ ನೋಡಿ ದೊಡ್ಡ ದೊಡ್ಡ ಗುಂಡಿಗಳಾಗಿರುವಂಥದ್ದು. ಕಳೆದ ವರ್ಷ ಇದೇ ದಿವಸ ಅಂದರೆ ಜನವರಿ ತಿಂಗಳಲ್ಲಿ ನಾವು ಬಂದು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ರಸ್ತೆಯ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ ತೋರಿಸಿದ್ದೀವಿ. ಅದರಿಂದ 1 ವರ್ಷ ಆಯಿತು ಇದೇ ರೀತಿ ಇರುವಂಥದ್ದು. ಈ ರಸ್ತೆಯಲ್ಲಿ ಯಾವ ರೀತಿ ವಾಹನ ಸವಾರ ಹೋಗ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಅದೇ ರೀತಿ ಇದೆ. ಅಂದರೆ ಕೆಲವು ಕಡೆಗಳಲ್ಲಿ ಈಗ ಕಳೆದ ಒಂದು 10-15 ದಿವಸಗಳಿಂದ ಕೆಲಸವನ್ನು ಆರಂಭ ಮಾಡಿದ್ದಾರೆ, ಕಾಮಗಾರಿ ಆರಂಭ ಮಾಡ್ತಾರೆ. ಅದು ಯಾವಾಗ ಮುಗಿಯುತ್ತೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಮತ್ತು ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಜಾರಕಿಹೊಳಿ ಅವರು ಬಂದು ಕೆಲವು ಶಂಕುಸ್ಥಾಪನೆ ಮಾಡಿ ಹೋದರು ಕೆಲವು ಕಡೆಗಳಲ್ಲಿ. ಅದಕ್ಕೆ ಒಂದು 3-4 ಕಿಲೋಮೀಟರ್ ರಸ್ತೆ ಸರಿಪಡಿಸಿದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ರಸ್ತೆ ಸರಿ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯವಾಗಿರುವಂಥದ್ದು. ಆ ವಾಹನ ಸವಾರರು ಹರಸಾಹಸ ಪಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ಹೆಚ್ಚು ವಾಹನಗಳು ಆ ಕಡೆ ಹೋಗುವಂಥದ್ದು. ಯಾಕೆಂದರೆ ಕೇರಳದ ಬೈತೂರು ಉತ್ಸವ ಅಂತ ಹೇಳಿ ಅಲ್ಲಿ ನಡೆಯುತ್ತೆ. ಅಂದರೆ ಕೊಡಗಿನವರು ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ, ಅದರಿಂದ ವಾಹನ ಸಂಚಾರ ಕೂಡ ಹೆಚ್ಚಾಗಿರುತ್ತೆ. ಆದರೆ ಹೆವಿ ವಾಹನಗಳು ಅಂತಾರಾಜ್ಯ ಹೆದ್ದಾರಿಯಾಗಿದ್ದರಿಂದ ಲಾರಿಗಳು ಕೂಡ, ಟ್ರಕ್ಗಳು, ಲಾರಿಗಳು ಹೆಚ್ಚಾಗಿ ಹೋಗ್ತದೆ. ನೋಡ್ಬೋದು ಯಾವ ರೀತಿ ಅಂತ ಹೇಳುವ ದೊಡ್ಡ ದೊಡ್ಡ ಗುಂಡಿಗಳಿದೆ. ಸ್ವಲ್ಪ ಮಾಡಿದರೂ ಆಚೆ ಪ್ರಪಾತ ಇದೆ, ಅಲ್ಲಿಗೆ ಉರುಳ್ತದೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರಿ ಮಾಡ್ತಾ ಇದ್ದೀವಿ, ಸರಿ ಆಗುತ್ತೆ, 1-2 ತಿಂಗಳು 3 ತಿಂಗಳು ಸಂಪೂರ್ಣವಾಗಿ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾವು ನೋಡಿದ ಮಟ್ಟಿಗೆ 1 ವರ್ಷದಿಂದ ಇದೇ ರೀತಿ ಇರುವಂಥದ್ದು. ಕೆಲವು ಕಡೆ ಹೊರತುಪಡಿಸಿ ಈಗಾಗ ನೋಡಿದ್ದೀವಿ, ಕೆಲವು ಕಡೆಯನ್ನು ಹೊರತುಪಡಿಸಿ ಈ ರೀತಿ ಇರುವಂಥದ್ದು ಸಂಪೂರ್ಣವಾಗಿ ಗುಂಡಿ. ಇದು ನಾವು ತೋರಿಸ್ತಾ ಇರೋದು ಒಂದು ಕಡೆ. ಬಹುತೇಕ ಸಾಕಷ್ಟು ಕಡೆಗಳು ಇದೇ ರೀತಿ ಗುಂಡಿ ಇದೆ. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ರೋಡ್ ಡಾಂಬರನ್ನು ಎಳೆದು ಹಾಕಿದರೆ ಹೊಸ ರಸ್ತೆ ಮಾಡಲಿಕ್ಕೆ ಅಂತೇಳಿ. ಇದರಿಂದ ಎಲ್ಲವೂ ಸೇರಿದ್ರೆ ಸಂಪೂರ್ಣ ಧೂಳುಮಯವಾಗಿ ಈ ರಸ್ತೆ ಇರುವಂಥದ್ದು. ಯಾವುದು ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ. ಇನ್ನು ವಿರಾಜಪೇಟೆ ಸಮೀಪ ಕೆಲವು ರಸ್ತೆಗಳು ಈ ರೀತಿ ಎಳೆದು ಹಾಕಲಾಗಿದೆ. ಹಳೆ ಡಾಂಬರೀಕರಣ ಏನಿತ್ತು ಅದು ಸಂಪೂರ್ಣವಾಗಿ ತೆಗೆದು ಈಗ ಹೊಸ ರಸ್ತೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಒಂದು ಕಳೆದ 1 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಮುಗಿಲಿಕ್ಕೆ ಇನ್ನೊಂದು
3-4 ತಿಂಗಳು ಬೇಕಾಗುತ್ತೆ, ಅಷ್ಟೊಂದು ಎಳೆದು ಹಾಕಿದ್ದಾರೆ. ಆದರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸಂಪೂರ್ಣವಾಗಿ ಧೂಳುಮಯವಾಗಿರುತ್ತೆ. ಒಂದು ಕಡೆ ಈ ರೀತಿ ಒಂದು 7-8 ಕಿಲೋಮೀಟರ್ ಈ ರೀತಿ ರಸ್ತೆ ಇದೆ, ಮತ್ತೊಂದು ಕಡೆ ಸಂಪೂರ್ಣ ಗುಂಡಿಯಾಗಿರುವಂಥ ರಸ್ತೆ. ಇದರಿಂದ ಈ ಎಲ್ಲ ರಸ್ತೆಗಳಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ನೋಡಿ, ಸಾಕಷ್ಟು ವಾಹನಗಳು, ಸಾವಿರಾರು ವಾಹನಗಳು ಬರ್ತಿರುವಂಥದ್ದು ನೋಡ್ಬೋದು. ಇಷ್ಟೊಂದು ವಾಹನ ಸಂಚಾರ ಆಗುತ್ತೆ. ಅಂದರೆ ಸ್ವಲ್ಪವಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಬೋದಿತ್ತು ಅಂತ ಹೇಳುವಂಥದ್ದು. ಕಳೆದ 1 ವರ್ಷದಿಂದ ಇದೇ ರೀತಿ ಇದೆ ಅಂತ ಹೇಳಿದ್ರೆ, 1 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಮಳೆಗಾಲ ಅಂತ ಹೇಳ್ತಾರೆ, ಮಳೆಗಾಲ ಕಳೆದ ಮೇಲೆ ಈಗ ಕಾಮಗಾರಿ ಆರಂಭ ಮಾಡಿದ್ದು ಅಂತ ಹೇಳುವಂಥ ಮಾಹಿತಿ ನಮಗೆ ಕೊಟ್ಟಿರುವಂಥದ್ದು ಅಧಿಕಾರಿಗಳು. ಒಟ್ಟಾರೆ ಹೇಳಬೇಕಾದ್ರೆ ಈಗ ಆದಷ್ಟು ಬೇಗ 1 ವರ್ಷ ಕಳೆದ ಇನ್ನಾದರೂ ಈ ರಸ್ತೆಗಳನ್ನು ಆದಷ್ಟು ಬೇಗ ಡಾಂಬರೀಕರಣ ಮಾಡಿ ಸಂಚಾರಕ್ಕೆ ಸುಗಮಗೊಳಿಸಿ ಅಂತ ಹೇಳಿ ಜನತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ ಇದೆ. ಆ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಕೆಲವು ಕಡೆ ಮಾತ್ರ ರಸ್ತೆಯನ್ನು ರಿಪೇರಿ ಮಾಡಲಾಗಿದೆ, ಉಳಿದಂತೆ ಎಲ್ಲವೂ ಗುಂಡಿಮಯವಾಗಿರುವಂಥದ್ದು. ಈಗ ಅದೇ ರಸ್ತೆಯಲ್ಲಿ ಈಗ ನಾವಿದ್ದೇವೆ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆಯಿಂದ ಮಾಕುಟ್ಟ ಮಾರ್ಗವಾಗಿ ಕೇರಳದ ಇರಿಟ್ಟಿ ಅಂದರೆ ಕಣ್ಣೂರು ಜಿಲ್ಲೆಯ ಇರಿಟ್ಟಿಗೆ ಹೋಗುವಂಥದ್ದು. ಸಾವಿರಾರು ವಾಹನಗಳು ದಿನನಿತ್ಯ ಇಲ್ಲಿಗೆ ಸಾಗುವಂಥದ್ದು. ಆದರೆ ರಸ್ತೆಗಳು ಹೇಗಿದೆ ಅಂತ ನೋಡಿ, ದೊಡ್ಡ ದೊಡ್ಡ ಗುಂಡಿಗಳಾಗಿರುವಂಥದ್ದು. ಕಳೆದ ವರ್ಷ ಇದೇ ದಿವಸ ಅಂದರೆ ಜನವರಿ ತಿಂಗಳಲ್ಲಿ ನಾವು ಬಂದು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ರಸ್ತೆಯ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ ತೋರಿಸಿದ್ದೀವಿ. ಅದರಿಂದ 1 ವರ್ಷ ಆಯಿತು ಇದೇ ರೀತಿ ಇರುವಂಥದ್ದು. ಈ ರಸ್ತೆಯಲ್ಲಿ ಯಾವ ರೀತಿ ವಾಹನ ಸವಾರರು ಹೋಗ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಅದೇ ರೀತಿ ಇದೆ. ಅಂದರೆ ಕೆಲವು ಕಡೆಗಳಲ್ಲಿ ಈಗ ಕಳೆದ ಒಂದು 10-15 ದಿವಸಗಳಿಂದ ಕೆಲಸವನ್ನು ಆರಂಭ ಮಾಡಿದ್ದಾರೆ, ಕಾಮಗಾರಿ ಆರಂಭ ಮಾಡಿದ್ದಾರೆ. ಅದು ಯಾವಾಗ ಮುಗಿಯುತ್ತೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಮತ್ತು ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಜಾರಕಿಹೊಳಿ ಅವರು ಬಂದು ಕೆಲವು ಶಂಕುಸ್ಥಾಪನೆ ಮಾಡಿ ಹೋದರು ಕೆಲವು ಕಡೆಗಳಲ್ಲಿ. ಅದಕ್ಕೆ ಒಂದು 3-4 ಕಿಲೋಮೀಟರ್ ರಸ್ತೆ ಸರಿಪಡಿಸಿದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ರಸ್ತೆ ಸರಿ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯವಾಗಿರುವಂಥದ್ದು. ಆ ವಾಹನ ಸವಾರರು ಹರಸಾಹಸ ಪಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ಹೆಚ್ಚು ವಾಹನಗಳು ಆ ಕಡೆ ಹೋಗುವಂಥದ್ದು. ಯಾಕೆಂದರೆ ಕೇರಳದ ಬೈತೂರು ಉತ್ಸವ ಅಂತ ಹೇಳಿ ನಡೆಯುತ್ತೆ. ಅಂದರೆ ಕೊಡಗಿನವರು ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ, ಅದರಿಂದ ವಾಹನ ಸಂಚಾರ ಕೂಡ ಹೆಚ್ಚಾಗಿರುತ್ತೆ. ಆದರೆ ಹೆವಿ ವಾಹನಗಳು ಅಂತಾರಾಜ್ಯ ಹೆದ್ದಾರಿಯಾಗಿದ್ದರಿಂದ ಲಾರಿಗಳು ಕೂಡ, ಟ್ರಕ್ಗಳು, ಲಾರಿಗಳು ಹೆಚ್ಚಾಗಿ ಹೋಗ್ತದೆ. ನೋಡ್ಬೋದು ಯಾವ ರೀತಿ ಅಂತ ಹೇಳಿ. ದೊಡ್ಡ ದೊಡ್ಡ ಗುಂಡಿಗಳಿದೆ, ಸ್ವಲ್ಪ ಯಾವ ಮಾಡಿದ್ರು ಆಚೆ ಪ್ರಪಾತ ಇದೆ, ಅಲ್ಲಿಗೆ ಉರುಳ್ತದೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರಿ ಮಾಡ್ತಾ ಇದ್ದೀವಿ, ಸರಿ ಆಗುತ್ತೆ, 1-2 ತಿಂಗಳು 3 ತಿಂಗಳು ಸಂಪೂರ್ಣವಾಗಿ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಸರಿ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾವು ನೋಡಿದ ಮಟ್ಟಿಗೆ 1 ವರ್ಷದಿಂದ ಇದೇ ರೀತಿ ಇರುವಂಥದ್ದು. ಕೆಲವು ಕಡೆ ಹೊರತುಪಡಿಸಿ, ಈಗಾಗಲೇ ನೋಡಿದ್ದೀವಿ, ಕೆಲವು ಕಡೆಯನ್ನು ಹೊರತುಪಡಿಸಿ ಈ ರೀತಿ ಇರುವಂಥದ್ದು ಸಂಪೂರ್ಣವಾಗಿ ಗುಂಡಿ. ಇದು ನಾವು ತೋರಿಸ್ತಾ ಇರೋದು ಒಂದು ಕಡೆ. ಬಹುತೇಕ ಸಾಕಷ್ಟು ಕಡೆಗಳು ಇದೇ ರೀತಿ ಗುಂಡಿ ಇದೆ. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ಡಾಂಬರನ್ನು ಎಳೆದು ಹಾಕಿದರೆ ಹೊಸ ರಸ್ತೆ ಮಾಡಲಿಕ್ಕೆ ಅಂತೇಳಿ. ಇದರಿಂದ ಎಲ್ಲವೂ ಸೇರಿದ್ರೆ ಸಂಪೂರ್ಣ ಧೂಳುಮಯವಾಗಿ ಈ ರಸ್ತೆ ಇರುವಂಥದ್ದು. ಯಾವುದು ಮಾಕುಟ್ಟ ಅಂತಾರಾಜ್ಯ ಹೆದ್ದಾರಿ. ಇನ್ನು ವಿರಾಜಪೇಟೆ ಸಮೀಪ ಕೆಲವು ರಸ್ತೆಗಳು ಈ ರೀತಿ ಎಳೆದು ಹಾಕಲಾಗಿದೆ. ಹಳೆ ಡಾಂಬರೀಕರಣ ಏನಿತ್ತು ಅದನ್ನು ಸಂಪೂರ್ಣವಾಗಿ ತೆಗೆದು ಈಗ ಹೊಸ ರಸ್ತೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಕಳೆದ 1 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಮುಗಿಲಿಕ್ಕೆ ಇನ್ನೊಂದು 3-4 ತಿಂಗಳು ಬೇಕಾಗುತ್ತೆ, ಅಷ್ಟೊಂದು ಎಳೆದು ಹಾಕಿದ್ದಾರೆ. ಆದರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸಂಪೂರ್ಣವಾಗಿ ಧೂಳುಮಯವಾಗಿರುತ್ತೆ. ಒಂದು ಕಡೆ ಈ ರೀತಿ ಒಂದು 7-8 ಕಿಲೋಮೀಟರ್ ಈ ರೀತಿ ರಸ್ತೆ ಇದೆ, ಮತ್ತೊಂದು ಕಡೆ ಸಂಪೂರ್ಣ ಗುಂಡಿಯಾಗಿರುವಂಥ ರಸ್ತೆ. ಇದರಿಂದ ಈ ಎಲ್ಲ ರಸ್ತೆಗಳಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ನೋಡಿ, ಸಾಕಷ್ಟು ವಾಹನಗಳು, ಸಾವಿರಾರು ವಾಹನಗಳು ಬರ್ತಿರುವಂಥದ್ದು ನೋಡ್ಬೋದು. ಇಷ್ಟೊಂದು ವಾಹನ ಸಂಚಾರ ಆಗುತ್ತೆ. ಅಂದರೆ ಸ್ವಲ್ಪವಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಬೋದಿತ್ತು ಅಂತ ಹೇಳುವಂಥದ್ದು. ಕಳೆದ 1 ವರ್ಷದಿಂದ ಇದೇ ರೀತಿ ಇದೆ ಅಂತ ಹೇಳಿದ್ರೆ, 1 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಮಳೆಗಾಲ ಅಂತ ಹೇಳ್ತಾರೆ, ಮಳೆಗಾಲ ಕಳೆದ ಮೇಲೆ ಈಗ ಕಾಮಗಾರಿ ಆರಂಭ ಮಾಡಿದ್ದು ಅಂತ ಹೇಳುವಂಥ ಮಾಹಿತಿ ನಮಗೆ ಕೊಟ್ಟಿರುವಂಥದ್ದು ಅಧಿಕಾರಿಗಳು. ಒಟ್ಟಾರೆ ಹೇಳಬೇಕಾದ್ರೆ ಈಗ ಆದಷ್ಟು ಬೇಗ 1 ವರ್ಷ ಕಳೆದ ಇನ್ನಾದರೂ ಈ ರಸ್ತೆಗಳನ್ನು ಆದಷ್ಟು ಬೇಗ ಡಾಂಬರೀಕರಣ ಮಾಡಿ ಸಂಚಾರಕ್ಕೆ ಸುಗಮಗೊಳಿಸಿ ಅಂತ ಹೇಳಿ ಜನತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.